ಶಾಸಕ ಮುನಿರತ್ನ ಅವರ ವಿರುದ್ಧ ಜೀವ ಬೆದರಿಕೆಯ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಮುನಿರತ್ನ ಅವರ ವಿರುದ್ಧ. ಹೀಗಾಗಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಗುತ್ತಿಗೆದಾರ ಚೆಲುವರಾಜು ದೂರಿನ ಆಧಾರದಲ್ಲಿ ಎಫ್ಐಆರ್ನ ದಾಖಲು ಮಾಡುವಂತಹ ಕೆಲಸವನ್ನ ವಯ್ಯಾಲಿಕಾವಲ್ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಜಾತಿ ನಿಂದನೆ ಆರೋಪದಲ್ಲೂ ಕೂಡ ಮತ್ತೊಂದು ಕೇಸ್ ದಾಖಲಾಗಿದೆ. ಒಟ್ಟು 2 ಕೇಸ್ಗಳು ಮಾಜಿ ಸಚಿವ ಮುನಿರತ್ನ ಅವರ ವಿರುದ್ಧ ದಾಖಲಾಗಿರುವುದು. ವೇಲು ನಾಯ್ಕ್ ಅವರು ಜಾತಿ ನಿಂದನೆ ಆರೋಪವನ್ನ ಮಾಡಿದ್ದಾರೆ. ದೂರನ್ನ ಕೂಡ ಮಾಜಿ ಸಚಿವ ಮುನಿರತ್ನ ಅವರ ವಿರುದ್ಧ ನೀಡಿದ್ದಾರೆ. ವಯ್ಯಾಲಿಕಾವಲ್ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿರುವುದು. ಒಂದು ಜೀವ ಬೆದರಿಕೆ ಹಾಗೆ ಜಾತಿ ನಿಂದನೆ, ಹಾಗೆ ಮತ್ತೊಂದು ಜಾತಿ ನಿಂದನೆ ಪ್ರಕರಣ. 2 ಪ್ರಕರಣಗಳಲ್ಲೂ ಮಾಜಿ ಸಚಿವ ಮುನಿರತ್ನ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಮುನಿರತ್ನ ಅವರನ್ನ A1 ಮಾಡಲಾಗಿದೆ. ಗುತ್ತಿಗೆದಾರನ ಬಳಿ ಲಂಚಕ್ಕೆ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿ ಆಡಿಯೋವೊಂದನ್ನ ಚೆಲುವರಾಜು ಅನ್ನೋರು ರಿಲೀಸ್ ಮಾಡಿದ್ರು. ಗುತ್ತಿಗೆದಾರ ಚೆಲುವರಾಜು ಅವರು ಕೊಟ್ಟಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದ್ರೆ, ಮತ್ತೊಂದು ಎಫ್ಐಆರ್ ವೇಲು ನಾಯ್ಕ್ ಅನ್ನೋರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ದಾಖಲಾಗಿದೆ. ರೈಟ್, ಮಾತನಾಡೋದಕ್ಕೆ ಖುದ್ದು ಮಾಜಿ ಸಚಿವರಾಗಿರುವಂತಹ ಮುನಿರತ್ನ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. 2 ಎಫ್ಐಆರ್ ನಿಮ್ಮ ವಿರುದ್ಧ, ಒಂದು ಜೀವ ಬೆದರಿಕೆ ಕೇಸ್, ಮತ್ತೊಂದು ಜಾತಿ ನಿಂದನೆ ಕೇಸ್. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? 2 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ. ಜಾತಿ ನಿಂದನೆ ಪ್ರಕರಣದಲ್ಲಿ ಬಂದು ಹೇಳಿ ಸರ್. ಹೇಳಿ ಸರ್. ಜಾತಿ ನಿಂದನೆ ಪ್ರಕರಣ ಬಂದು ಒಂದು ದಲಿತ ವ್ಯಕ್ತಿಗೆ ಹ್ಮ್ ನಾನು ಯಾವ್ದಾದ್ರು ಒಂದು ಅವೇಶ ಶಬ್ದಗಳನ್ನ ಬೈದಿದ್ರೆ, ಆ ವ್ಯಕ್ತಿನ ಭೇಟಿ ಮಾಡಿದ ಸಂದರ್ಭ, ಆ ಭೇಟಿ ಮಾಡಿದ ಸ್ಥಳ, ಇವೆಲ್ಲ ಇದ್ದಂತ ಸಂದರ್ಭದಲ್ಲಿ ಜಾತಿ ನಿಂದನೆ ಬರುತ್ತೆ. ಇವತ್ತು ಜಾತಿ ನಿಂದನೆ ದೂರು ಕೊಟ್ಟಿರೋ ವ್ಯಕ್ತಿ ಇದುವರೆಗೂ ಒಂದು 15 ಜನರ ಮೇಲೆ ದೂರು ಕೊಟ್ಟಿರೋದು. ಇದು ನಾನು ಬಹುಶಃ 16-20 ಇರ್ಬೋದು. ಚೆಲುವರಾಜು ಬಗ್ಗೆ ಅವರು ನೀವು ಹೇಳ್ತಾ ಇದ್ದೀರಿ? ಅಲ್ಲಲ್ಲ, ಇನ್ನೊಬ್ರು ವೇಲು ನಾಯ್ಕ್ ಅವರ ಕಂಪ್ಲೇಂಟ್. ಹೌದು. ಇದುವರೆಗೂ ಬಹುಶಃ ನಾನೊಂದು 20 ಇರ್ಬೋದು. ಒಂದ್ 20 ಇರ್ಬೋದೇನೋ. ನಾನೇನ್ ಮೊದಲಲ್ಲ. ಅಂದ್ರೆ ಇದಕ್ಕೂ ಮೊದಲು 20 ಜನರ ವಿರುದ್ಧ ಇದೇ ಜಾತಿ ನಿಂದನೆ ಅಡಿ ಕೇಸ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಿ. ಈಗ ಒಂದು 4-5 ತಿಂಗಳಿಂದ ಇದೇ ಲಕ್ಷ್ಮೀದೇವ ನಗರದಲ್ಲಿ ಇವರು ಕಾರ್ಪೊರೇಟರ್ ಆಗಿದ್ದಂತ ಏರಿಯಾದಲ್ಲಿ 9 ಜನ ಒಕ್ಕಲಿಗರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಿ ಅವ್ರನ್ನೆಲ್ಲ ಮನೆಗಳಿಗೆ ಪೊಲೀಸ್ ಅವ್ರಿಗೆ ಕಳಿಸಿ, ಮನೆಗೆ ಕಳಿಸಿ, ತಿರ್ಗಾ ಅವ್ರನ್ನ ಎದುರಿಸಿ ಅವ್ರ ಮೇಲೂ ಜಾತಿ ನಿಂದನೆ ಆಗ್ತಿತ್ತು. ಅದಾದ್ಮೇಲೆ ಲಕ್ಕೇರಿಯಲ್ಲಿ ಶಿವಣ್ಣ ಅನ್ನೋರ್ ಮೇಲೆ ಜಾತಿ ನಿಂದನೆ, ಅವರು ಒಕ್ಕಲಿಗ ಸಮಾಜ. ಅದಾದ್ಮೇಲೆ ಯಲಂಕದಲ್ಲಿ ಅಲ್ಲಿ ನನಗೆ ಗೊತ್ತಿರೋಂಥವು ಇವು. ಇದು ಎಲ್ಲ ಆದ್ಮೇಲೆ ಇವಾಗ ನನ್ನ ಮೇಲೆ ಜಾತಿ ನಿಂದನೆ ಆಗೋದಿಕ್ಕೆ ಈ ವ್ಯಕ್ತಿ ನಾನು ನೋಡಿದ್ದೆ ಯಾವಾಗ, ಮಾತಾಡಿದ್ದೆ ಯಾವಾಗ, ಎಲ್ಲಿ ಭೇಟಿ ಮಾಡಿ? ಅಂದ್ರೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಅವ್ರು ನಿಮ್ಗೆ ಪರಿಚಯನೇ ಇಲ್ವಾ ಸರ್? 1.5 ವರ್ಷ ಆಗಿದೆ. 1.5 ವರ್ಷ ಆಗಿದೆ ನಾನು ನೋಡಿ. ಓಕೆ. ಇವ್ರಿಗೆ ಯಾವಾಗ ಬೈದೆ ನಾನು? ಎಲ್ಲಿ ಬೈದೆ ನಾನು? ಯಾವಾಗ ಭೇಟಿ ಆಗಿ? ಇವ್ರು 1.5 ವರ್ಷ ಆಯ್ತು. ಇವಾಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿ DK ಸುರೇಶ್ ಅವರು ಮತ್ತೆ DK ಶಿವಕುಮಾರ ಒಂದು ಜೊತೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ, ಜೊತೆಯಲ್ಲಿ ನನ್ನ ಎದುರುಗಡೆ ಸೋತಂತ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿಯ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಜಾತಿ ನಿಂದನೆ ಇವತ್ತು ನಾನು ಮಾಡೋದಕ್ಕೆ ಎಲ್ಲಿ, ಯಾವಾಗ, ಅದ್ ಹೆಂಗಾಗತ್ತೆ? ಅಂದ್ರೆ ಫೋನ್ ಮೂಲಕನೂ ಸಂಭಾಷಣೆ ಆಗಿಲ್ಲ? ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮಾತಾಡೇ ಇಲ್ಲ. ಚೆಲುವರಾಜು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರುವಂತದ್ದು ಮೇ 18ನೇ ತಾರೀಕು ನನಗೆ ಬೈದಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಬೈದು, ಯಾವಾಗ ಬೈದು, ಯಾವ ಫೋನಿಂದ ಬೈದು, ಅಥವಾ ಕಾಸು ಕೇಳಿದ್ವಿ, ಎಲ್ಲಿ ಕೇಳಿದ್ವಿ? 7 ವರ್ಷದಿಂದ ಕಾಂಟ್ರಾಕ್ಟರ್ ನನ್ನ ಹತ್ರ. 7 ವರ್ಷದಿಂದ ಇದ್ದೇ ಇರೋಂಥದ್ದು ಇವಾಗ ಕೇಳ್ತೀನ? ಅವತ್ತಿಂದ ಏನಿರ್ತಿಲ್ವಾ? ಏನೋ ನೆನ್ನೆ ಮೊನ್ನೆ ಹೊಸದಾಗಿ ಬಂದಿದ್ದೆ, ಇಲ್ಲಿ ಕಾಂಟ್ರಾಕ್ಟ್ ಮಾಡಕ್ ಬಂದ್ರೆ MLA ಕರ್ಸಿದ್ದಪ್ಪ ಕೇಳದ್ನ ಅಂತ ಏನೋ ಒಂದು ಕಟ್ಟುಕತೆ ಕಟ್ಬೋದು. 7 ವರ್ಷದಿಂದ ಕೆಲಸ ಮಾಡ್ತಿರೋ ವ್ಯಕ್ತಿ ಇವತ್ತಿಗೆ ಇದೇ ವ್ಯಕ್ತಿ 1 ತಿಂಗಳಿಂದ ಈ ವ್ಯಕ್ತಿ ಹೊಡಿತಾರೆ. ಹಲೋ, ಹೊಡಿತಾರೆ. ಹೊಡೆದಾಗ ಹೊಡೆದಿದ್ ಯಾರು ಅಂದ್ರೆ ಇದೇ ಇವತ್ತು ನೆನ್ನೆ ಕುತ್ಕೊಂಡು ಇವಾಗ ಅಟ್ರಾಸಿಟಿ ಕೊಟ್ಟಿರೋ ವ್ಯಕ್ತಿ ಹೊಡೆಸಿರೋದು ಅಂತ ಹೇಳಿರೋ ಅಂತ ನನ್ನ ಹತ್ರನೇ ಒಂದು ಆಡಿಯೋ ಐತಿ. ಇವರೇ ಹೊಡೆಸಿತ್ತು.
ಪಾಪ ಅವನಿಗೆ ಹೊಡೆಸಿ ಎದುರಿಸಿ ಹೊಡೆದು ಕೆಟ್ಟಲ್ಲಿ ಇಟ್ಕೊಂಡು ಅವನ ಕೈಯಲ್ಲಿ ಹೇಳಿಕೆ ಕೊಡ್ತೀರಿ. ಯಾರು ಸರ್, ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ನೀವು? ಇವನ್ ಕೆಲವರಾಜು ಅವನನ್ನ ಕರ್ಕೊಂಡು ಹೋಗಿ ಹೊಡೆದು 1 ತಿಂಗಳ ಹಿಂದೆ ಹೊಡೆದು ಅವನ್ನ ಎದುರಿಸಿ ಅವನ ಕೈಯಲ್ಲಿ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾರೆ. ಚೆಲುವರಾಜು ಅವರಿಗೆ ಹೊಡ್ಸಿ ಈ ರೀತಿಯಾಗಿ ಮಾಡ್ತಿದ್ದಾರೆ, ಹೆದರಿಸಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಿ. ಹೊಡೆದಿರೋದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಮನುಷ್ಯ. ನಂದಿನಿ ಲೇಔಟ್ ಅಲ್ಲಿ 1 ತಿಂಗಳಿಂದ ಹೊಡೆದಿದ್ದಾರೆ. ಓಕೆ, ಹೊಡೆದಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಆಮೇಲೆ ಇವ್ರು ಕರ್ಸ್ಕೊಳ್ತಾರೆ. ಅಲ್ಲಿ ನಂದು ಎರಡು ಪ್ರಶ್ನೆ ಇದೆ ಸರ್. ಈಗ ಹೊಡ್ಸಿ ಮಾಡ್ತಿರೋದು ಯಾರು ಅನ್ನೋದು ಗೊತ್ತಾಗ್ಬೇಕು. ಅವರಿಗೆ ಮುನಿರತ್ನ ಅವರೇ ಟಾರ್ಗೆಟ್ ಯಾಕೆ ಅನ್ನೋದು ಗೊತ್ತಾಗ್ಬೇಕು ಸರ್. ಮುನಿರತ್ನ ಯಾಕೆ ಟಾರ್ಗೆಟ್ ಅಂದ್ರೆ ಮುನಿರತ್ನ MLA ಎಲೆಕ್ಷನ್ ಅಲ್ಲಿ ಗೆದ್ದ. ಆವಾಗ ಒಂದು ಪ್ರಚಾರ ಮಾಡಿದ್ರು, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಹೊಡೆಯಿದ್ರು ಬೈದ್ರು ಅಂತ ಹೇಳ್ಬಿಟ್ಟು ಆವತ್ತಿನ ಸಂಸದ್ದಾಗಿದ್ದ DK ಸುರೇಶ್ ಅವರು ಅದೊಂದು ಪ್ರಚಾರ ಮಾಡಿದ್ರು. ಓಕೆ, ಆವತ್ತು ಜಾತಿ ಭಾಷೆ ತಂದ್ರು. ಮತ್ತೆ ಈಗ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷ ಅಂತರದಲ್ಲಿ ಸೋತ್ರು RR ನಗರದಲ್ಲಿ. ಓಕೆ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ ಬಂದಿರೋದೇ ಮುನಿರತ್ನ ಕರ್ಕೊಂಡು ಬಂದು ಇವತ್ತು ಇಷ್ಟೆಲ್ಲ ಕಾರಣ ಆಗೋದಕ್ಕೆ ಇವನೇ ಕಾರಣ. ಏನಿದೆ ಇವಾಗ ಅರ್ಜೆಂಟ್, ಇವಾಗ ನಾನು ಡಿಸೈನ್ ಮಾಡ್ಬೇಕು, ಅಲ್ಲಿ ಸ್ವತಂತ್ರ ಅಭ್ಯರ್ಥಿನ MLA ಮಾಡ್ಬೇಕು, MLA ಮಾಡಿ ಮಿನಿಸ್ಟರ್ ಮಾಡ್ಬೇಕು. ಏನಿಲ್ಲ, ಇದು ನಿರಂತರ ನಾನು ಎಲ್ಲಿ ಇರೋ ಆ ಕ್ಷೇತ್ರದಲ್ಲಿ ಇರೋವರೆಗೂ ನನ್ನ ಮೇಲೆ ಇದು ನಡೀತಾನೆ ಇರುತ್ತೆ. ಯಾಕಂದ್ರೆ ಮುನಿರತ್ನ ವಿಡಿಯೋ ಸಿಗಾಕೊಂತ ಇಲ್ವಲ್ಲ, ಒಂದು ಆಡಿಯೋ ಯಾವ್ದು ಕ್ರಿಯೇಟ್ ಮಾಡೋಣ ಅಂದ್ರೆ ನಿಮ್ ಸಿಡಿಗೂ ಹುಡುಕ್ತಾ ಇದ್ರು ಅಂತನಾ? ಇಲ್ಲಿ ಹುಡುಕಿರೋದ್ರಲ್ಲಿ ಕೋರ್ಟ್ಗೆ ಹೋಗ್ತೇ ಜಾಮೀನು ತಗೊಳ್ತಿರೋ ನಾನೊಬ್ಬ. ಕೋರ್ಟ್ಗೂ ಹೋಗಿಲ್ಲ, ಜಾಮೀನು ತಗೊಂಡಿಲ್ಲ. ಇವ್ರು ಹೊರತಕ್ಕೆ ನಾನು ಸಿಗ್ತಾ ಇರೋರು. ಈ ಹೊರತಕ್ಕೆ ಸಿಗದೆ ಇದು ಯಾವ್ದೋ ಒಂದು ಸೃಷ್ಟಿ ಮಾಡ್ಬೋದು. ಇವಾಗ ಏನ್ ಮೋದಿದು ಮಾಡ್ತಾರೆ, ಅಮಿತ್ ಶಾದು ಮಾಡ್ತಾರೆ. ಅಂದ್ರೆ ಮುನಿರತ್ನ ಸರ್, ನೀವು ಹೇಳೋ ಪ್ರಕಾರ ಚೆಲುವರಾಜು ಹಾಗೆ ವೇಲು ನಾಯ್ಕರ್ ಇಬ್ರು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಹುರುಳಿಲ್ವಾ? ನಿಮ್ ಪ್ರಕಾರ ಆರೋಪ ಸುಳ್ಳ? ಈಗ ನಾನು ಹೇಳ್ತಾ ಇದ್ದೇನೆ, ಒಂದು ವ್ಯಕ್ತಿಗೆ ಚಲಿತ ಇದು ಕೊಡೋದು ಚಟ ಇದು. ಇದು ಮಾಮೂಲಿ, ಇದು ಕೊಡ್ತಾನೆ ಇರೋದು. ಹಾಕೋದು, ಒಂದು ಕಂಪ್ಲೇಂಟ್ ಕೊಡೋದು, ಜೈಲಿಗೆ ಕಳಿಸ್ಬೇಕು ಅನ್ನೋದು. ಇಲ್ಲಿ ಪಾಪ ಚೆಲುವರಾಜನ್ ಕರ್ಕೊಂಡ್ ಬಂದು ಕಾಸು ಕೇಳಿದೆ ಅಂತ. ಕಾಸು ಕೇಳಿದ್ರೆ ಮೇ 18ನೇ ತಾರೀಕು ಕಂಪ್ಲೇಂಟ್ ಅಲ್ಲಿ ಐತೆ. ಮೇ 18ರಿಂದ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಇಷ್ಟು ದಿನ ಯಾಕೆ ಕೊಟ್ಟಿದ್ರು? ಮಾಡ್ಬೋದಾಗಿ. ಅಂದ್ರೆ ಇದ್ರ ಹಿಂದೆ ನೇರವಾಗಿ ಯಾರ ಕೈವಾಡ ಇದೆ ಅಂತ ಹೇಳಿ ಮುನಿರತ್ನ ಅವ್ರು ಹೇಳ್ತಾ ಇರೋದು? ಇದರಲ್ಲಿ ಸೋತಂತ ಅವರ ಜನಕ, ಕೂಟದಾರಿ, ಸೋತಂತ ಸಂಸದರು ಇದನ್ನ ಎಲ್ಲ ನಿರ್ವಹಣೆ. ಏನಿಲ್ಲ, ಅಂದ್ರೆ ಸೋತಂತಹ ಕಾರಣಕ್ಕೆ ಸೇಡನ್ನ ಮುನಿರತ್ನ ಅವರ ವಿರುದ್ಧ ತೀರಿಸಿಕೊಳ್ತಿದ್ದಾರೆ ಅಂತ ನಿಮ್ಮ ಮಾತಿನ ಅರ್ಥ? ಒಂದು ವಿಡಿಯೋಗಂತೂ ಸಿಕ್ಲಿಲ್ಲ. ವಿಡಿಯೋಗ ಅಕಸ್ಮಾತ್ ಸಿಕ್ಕಿದ್ರೆ ಕೋರ್ಟ್ಗಾದ್ರೂ ನಾನು ಹೋಗಿ ಬೇಲ್ ತಗೋಬೇಕಾಯ್ತು. ಯಾಕಂದ್ರೆ ಕೋರ್ಟ್ಗೆ ಹೋಗಕ್ಕೂ ನಾನು ಹೋಗ್ಲಿಲ್ಲ. ನಾನು ಹೇಳಿದೆ ಯಾವ್ದನ್ನ ಇದ್ರೆ ಬಿಡ್ರಿ ಅಂತೆ. ಈಗ ನನ್ನ ಏನು ಮಾಡಕ್ ಆಗ್ತಾ ಇಲ್ಲ. 15 ಲಕ್ಷ ಲಂಚ ಕೇಳಿದೆ. 15 ಲಂಚ ಕೇಳಂತ ದಿನ ಬಂದ್ರೆ ನಾನು ರಾಜಕಾರಣ ಬಿಟ್ಬೇಕಾದ್ರೆ ಅಲ್ಲೆಲ್ಲ ಕೂಲಿ ಮಾಡ್ಕೊಂಡಿರ್ತೇನೆ ಹೊರತು ಆ ಗುಲಾಮಗಿರಿ ಕೆಲ್ಸಕ್ಕೆ ನಾನು ಹೋಗೋನಲ್ಲ. ಕೆಲಸ ಮಾಡ್ಬೇಕು, ಜೀವನ ಮಾಡ್ತೀನಿ. ನನ್ಗೆ ಅಂತ ಬಾಳು ನನಗೆ ಬೇಕಾಗಿಲ್ಲ. ಇವತ್ತು ಬೆಂಗಳೂರು ಹೆಂಗೆ ಹಾಳಾಗಿ ಹೋಗ್ತಾ ಇರುತ್ತೆ ಎಲ್ರಿಗೂ ಗೊತ್ತಿರೋ ವಿಷಯ. ಎಲ್ಲಿ ಭ್ರಷ್ಟಾಚಾರ ನಡೀತಾ ಇರುತ್ತೆ ಎಲ್ಲ ಗೊತ್ತಿರೋ ವಿಷಯ. ಬೆಂಗಳೂರು ಏನಕ್ಕೆ ಹಿಂಗಾಗ್ತಾ ಇತ್ತು? ಭ್ರಷ್ಟಾಚಾರ ಕಮ್ಮಿ ಆಗಿದ್ರೆ ಬೆಂಗಳೂರು ಡೆವಲಪ್ ಆಗ್ತದೆ. ಏನು ಸಿಗ್ತಾ ಇಲ್ಲ. ಮುನಿರತ್ನ ಒಂದು ಆಡಿಯೋ ಕಿಟ್ಟಿ ಇವತ್ತು ಯಾರು ಬೇಕಾರೋ ಆಡಿಯೋ ಮಾಡ್ತಾರೆ. ಈ ಸಿದ್ದರಾಮಯ್ಯನವ್ರದ್ದು ಆಡಿಯೋ ಮಾಡ್ತಾರೆ. ಬಿಡ್ತಾರ? ಯಾರು ಬೇಕಾರೋ ಸಿದ್ದರಾಮಯ್ಯ ಅವ್ರನ್ನು ಬಿಡಲ್ಲ ಅಂತನಾ? ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತಿನ ಟೆಕ್ನಾಲಜಿ ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ರಾಜ್ಕುಮಾರ್ ತೀರೋಗಿ ಎಷ್ಟು ವರ್ಷ, ಶಂಕರ್ನಾಗ್ ತೀರೋಗಿ ಎಷ್ಟು ವರ್ಷ ಆಯ್ತು. ಅಂಬರೀಶ್ ಇವತ್ತು ನಮ್ಮ ಜೊತೆ ಇಲ್ಲ. ಅಂಬರೀಶ್ ಇವಾಗ ವಾಯ್ಸು ಅಲ್ಲಿ ನಮ್ಮವ್ರಿಗೆ ಹೇಳಿದ್ರೆ ಗಾಂಧಿನಗರದಲ್ಲಿ ಅರ್ಧ ಗಂಟೆಗೆ ವಾಯ್ಸ್ ಮಾಡ್ತಾರೆ. ಇದೆ ಇವತ್ತು ನನ್ನ ಮೇಲೆ ಏನ್ ಮಾಡಿದ್ರು ಅದನ್ನೇ ಟಿಟ್ಟೋ ಮಾಡಿ ಅಂಬರೀಶ್ ಬೈದಂಗ್ ಮಾಡ್ತಾರೆ. ಆಡಿಯೋಗಳು ಮಾಡೋದು ಏನ್ ಗೊತ್ತಾ? ಅದೇನು ದೊಡ್ಡ ವಿಷಯ. ಇವತ್ತು ಟೆಕ್ನಾಲಜಿ ಹಂಗೆ ಆಗಿದೆ. ಮೊನ್ನೆಲ್ಲ ನಾವು ನೋಡಿದ್ವಿ ಅಮಿತ್ ಶಾ ಅವ್ರದ್ದು ತೆಲಂಗಾಣದಲ್ಲಿ ಅಮಿತ್ ಶಾ ಅವರು ವಾಯ್ಸ್ ಮಾಡ್ಬೇಕು ಮಾಡಿಲ್ವಾ? 4 ಜನ ಅರೆಸ್ಟ್ ಮಾಡೋದು. ತೆಲಂಗಾಣ ಆಯ್ತಲ್ಲ ಅಮಿತ್ ಶಾ ಅವ್ರ ಬಗ್ಗೆ.
ಅಲ್ಲ, ಕಂಪ್ಲೇಂಟ್ ನಲ್ಲಿ ಚೆಲುವರಾಜು ಅವರು ಇನ್ನೊಂದು ಪಾಯಿಂಟ್ ಉಲ್ಲೇಖ ಮಾಡ್ತಾರೆ ಸರ್. ರೇಣುಕಾ ಸ್ವಾಮಿ ಕಥೆ ನಿನಗೆ ಗೊತ್ತಲ್ಲ, ಆ ರೇಣುಕಾ ಸ್ವಾಮಿ ಹೊಡೆದಿರೋದ್ರಲ್ಲಿ ನಮ್ಮ ಅಣ್ಣನ ಮಗ ಕೂಡ ಇದ್ದಾನೆ ಅಂತ ಹೇಳಿ ಬೆದರಿಸಿದ್ರು, ಆ ಕತೆ ನಿನಗೂ ಆಗುತ್ತೆ ಅಂತ ಹೇಳಿ ಹೆದರಿಸಿದ್ರು ಅಂತ ಉಲ್ಲೇಖ ಮಾಡ್ತಾರೆ ಸರ್. ಈಗ ವಸಂತ ಅನ್ನೋ ವ್ಯಕ್ತಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ವಸಂತನ ಇವ್ರು ಎಲ್ಲಿ ಭೇಟಿ ಮಾಡಿದ್ರು? ವಸಂತ ಯಾವಾಗ ಸಿಕ್ಕಿದ್ದಾರೆ? ಕಂಪ್ಲೇಂಟ್ ಕೊಡೋದು ದೊಡ್ಡದಲ್ಲ, ಸತ್ಯ ಇರ್ಬೇಕಲ್ಲ ಅದ್ರಲ್ಲಿ. ಸತ್ಯನೇ ಇಲ್ದೇ ಫುಲ್ ಕಂಪ್ಲೇಂಟ್ ಕೊಟ್ಟಾಗ ಇವಾಗೇನು ದರ್ಶನ್ ಹೆಸರು ಸೇರಿಸ್ಬೇಕು, ಇವೆಲ್ಲ ಸೇರಿಸಿದಾಗ ಒಂದು ಸೀರಿಯಸ್ ಆಗಿ ಒಂದು ಅಲಿಗೇಷನ್ ಸ್ಟಾರ್ಟ್ ಆಗ್ತದೆ. ಇದಕ್ಕೋಸ್ಕರ ಇದೆ ಇನ್ನೇನು. ಈಗ ಕಂಪ್ಲೇಂಟ್ ದಾಖಲಾಗಿದೆ ಸರ್, ಎರಡೂ ಕೂಡ ಸೀರಿಯಸ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಪೊಲೀಸರು ಏನಾದ್ರು ಮುನಿರತ್ನ ಅವರ ವಿರುದ್ಧ ಕ್ರಮಕ್ಕೆ ಮುಂದಾದ್ರೆ ಮುನಿರತ್ನ ಅವರ ನಡೆ ಏನು ಅಂತ ಹೇಳಿ ಸರ್. ಏನಿಲ್ಲ, ನಾನಂತೂ ಸುಪ್ರೀಂ ಕೋರ್ಟ್ ಇಂದ ಲಾಯರ್ಗಳನ್ನಂತೂ ಕರ್ಕೊಂಡ್ಬರಲ್ಲ. ಸುಪ್ರೀಂ ಕೋರ್ಟ್ ಲಾಯರ್ಗಳು ಕರ್ಕೊಂಡ್ಬಂದು ವಾದ ಮಾಡ್ತಾರೆ ಶಕ್ತಿ ನನಗಿಲ್ಲ. ನಮ್ಮ ಬೆಂಗಳೂರು ಲಾಯರ್ಗಳ ಮುಖಾಂತರ ನನ್ನ ಕಾನೂನಿನ ಮೊರೆ ಹೋಗ್ತದೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಮುನಿರತ್ನ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಮಾಜಿ ಸಚಿವ ಮುನಿರತ್ನ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. 2 ಕಂಪ್ಲೇಂಟ್ ದಾಖಲಾಗಿದೆ ಅವರ ವಿರುದ್ಧ ವೈಯಾಲಿ ಕಾವಲ್ ಠಾಣೆಯಲ್ಲಿ. ಒಂದು ಚೆಲುವರಾಜು ಅವರಿಂದ ದಾಖಲಾಗಿರುವಂತಹ ಕಂಪ್ಲೇಂಟ್, ಮತ್ತೊಂದು ವೇಲು ನಾಯ್ಕರ್ ಅನ್ನುವಂಥವರಿಂದ ದಾಖಲಾಗಿರುವಂತಹ ಕಂಪ್ಲೇಂಟ್. ಆ 2 ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ತಮ್ಮ ಸ್ಪಷ್ಟನೆ, ತಮ್ಮ ಪ್ರತಿಕ್ರಿಯೆಯನ್ನ ಮುನಿರತ್ನ ಅವರು ನೀಡಿದ್ದಾರೆ. ವೇಲು ನಾಯ್ಕರ್ ಈ ಹಿಂದೆಯೂ ಕೂಡ 10-15 ಜನರ ವಿರುದ್ಧ ಇದೇ ರೀತಿ ಜಾತಿ ನಿಂದನೆ ಪ್ರಕರಣವನ್ನ ಆತ ದಾಖಲು ಮಾಡಿದ್ದಾನೆ, ಅದು ಆತನ ಖಯಾಲಿ ಅನ್ನುವಂಥ ಆರೋಪವನ್ನ ಮಾಡಿದ್ರು ಮುನಿರತ್ನ ಅವರು. ಹಾಗಾಗಿ ಅದು ಸುಳ್ಳು ಕಂಪ್ಲೇಂಟ್ ಅನ್ನುವಂಥ ಮಾತನ್ನ ಹೇಳಿದ್ರು. ಇನ್ನು ಚೆಲುವರಾಜ್ ಅವರ ವಿಚಾರ ಬಂದಾಗ ಗಂಭೀರವಾದಂತಹ ಮತ್ತೊಂದು ಪಾಯಿಂಟ್ ನ ಉಲ್ಲೇಖ ಮಾಡಿದ್ರು. ಆತನನ್ನ ಹೆದರಿಸಿ ಬೆದರಿಸಿ ಈ ಕಂಪ್ಲೇಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಸೋಲಿದೆಯಲ್ಲ, ಆ ಸೋಲಿನ ಸೇಡನ್ನ ತೀರಿಸಿಕೊಳ್ತಿದ್ದಾರೆ ಯಾರು ಅಂತ ಕೇಳಿದ್ರೆ ಮಾಜಿ ಸಂಸದರು ಅಂತ ಹೇಳಿ ನೇರವಾಗಿ ಡಿಕೆ ಸುರೇಶ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.